ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ. ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು. ಭಾಗ 4 ಸಂಗಮ. ಇದರಲ್ಲಿ ಅಧ್ಯಾಯ 42 ಮಹಾಗ್ರಾಮದಲ್ಲಿ ಮಹಾದೇವಿ. ಪಂಪಾ ಕ್ಷೇತ್ರಕ್ಕೆ ವಾತಾಪಿಯ ಭಾಗದಿಂದ ಬಂದ ಅನೇಕ ಯಾತ್ರಿಕರು ಇದ್ದರು. ಮಹಾದೇವಿ ಅವರೊಡನೆ ತನ್ನ ಪಯಣವನ್ನು ಮುಂದುವರಿಸಿದಳು. ವಾತಾಪಿಯ ಕಲೆ, ಬನಶಂಕರಿಯ ಪ್ರಕೃತಿ ಸೌಂದರ್ಯ ಅವಳ ಮನವನ್ನು ಮುದಗೊಳಿಸಿದವು. ಅಲ್ಲಿಂದ ಮುಂದೆ ಬಸವಣ್ಣನವರಿಂದ ಇತಿಹಾಸ ಪ್ರಸಿದ್ಧವಾದ ಪಾಶುಪತ ಶೈವ ಪಂಥದ ಪ್ರಬಲ ಕೇಂದ್ರವಾಗಿದ್ದ ಕೂಡಲ ಸಂಗಮವನ್ನು ದರ್ಶಿಸಿದಳು. ಕೃಷ್ಣೆ ಮಲಾಪಹಾರಿಯರ ದಂಡೆಯ ಮೇಲೆ ಕಾಲಿಡುವಾಗ ಹೃದಯ ರೋಮಾಂಚಿತವಾಗುತ್ತಿತ್ತು. ಈ ಎಲ್ಲ ಉಸುಕಿನ ಕಣಗಳು ಬಸವಣ್ಣನವರ ಪರುಷಮಯ ಪಾದಸ್ಪರ್ಶದಿಂದ ಪವಿತ್ರವಾಗಿರುವವು ಎಂಬ ಕಲ್ಪನೆ ಭಾವೋದ್ದೀಪನೆ ಮಾಡುತ್ತಲಿತ್ತು. ಬಸವಣ್ಣನವರು ಶಿಕ್ಷಣ ಪಡೆದ ಆ ಶೈವ ಗುರುಕುಲವನ್ನು ವಯೋವೃದ್ಧರಾದ ಪಾಶುಪತ ಪಂಥದ ಶೈವಾಚಾರ್ಯರಾದ ಈಶಾನ್ಯ ಗುರುಗಳ ದರ್ಶನವನ್ನು ಪಡೆದು ಆನಂದಿಸಿ ವಿಸ್ತಾರವಾಗಿ ಹರಿವ ಕೃಷ್ಣೆಯನ್ನು ದಾಟಿ ಬಸವಣ್ಣನವರ ಜನ್ಮಸ್ಥಳವಾದ ಬಾಗೇವಾಡಿಯನ್ನು ಸಂದರ್ಶಿಸಿ ಮುಂದೆ ನಡೆದಳು. ಮಾರ್ಗದಲ್ಲಿ ಎದುರಾದ ದೇವರ ಹಿಪ್ಪರಿಗೆಯು ಮಡಿವಾಳ ಮಾಚಿದೇವರ ಜನ್ಮಭೂಮಿಯೆಂದರಿತು ಅದನ್ನು ಸಂದರ್ಶಿಸಿ ಕಲಬುರಗಿಯ ದಿಕ್ಕಿನಲ್ಲಿ ಸಾಗಿದಳು. ಬಸವಣ್ಣನವರ ಪ್ರಭಾವವು ಇಲ್ಲಿ ಘನೀಭೂತವಾಗಿ ಬೆಳಗುತ್ತಿತ್ತು. ಅವರ ವಿಚಾರವಾಹಿನಿ, ಧಾರ್ಮಿಕ ಪರಂಪರೆ ಬಹುದೂರದ ನಾಡಾದ ಉಡುತಡಿಯ ಭಾಗದಲ್ಲಿ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಬ್ಬತೊಡಗಿದ್ದಿತು. ಆದರೆ ಕಲ್ಯಾಣದ ಈ ಸಮೀಪ ವಲಯದಲ್ಲಿ ತ್ವರಿತಗತಿಯಲ್ಲಿ ಬೆಳೆಯತೊಡಗಿತ್ತು. ಹೊಸದಾಗಿ ಪರಿವರ್ತಿತರಾಗತೊಡಗಿದ್ದುದರಿಂದ ಅನುಸಾರಿಗಳಲ್ಲಿ ಧರ್ಮದ ಕಳೆ ಜೀವಂತವಾಗಿ ಬೆಳಗುತ್ತಿತ್ತು. ಇದನ್ನು ಕಂಡೇ ಮಡಿವಾಳ ಮಾಚಿದೇವರು ಎತ್ತೆತ್ತ ನೋಡಿದಡತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವು ಎಂಬುದಾಗಿ ಹೇಳಿರುವರೇನೋ ಎಂದುಕೊಂಡಳು. ಪಯಣದ ಪಥ ಕಿರಿದಾಗುತ್ತಾ ಬಂದಂತೆಲ್ಲ ಉತ್ಸಾಹವು ನೂರ್ಮಡಿಯಾಗತೊಡಗಿ ಬಸವ ಮಂತ್ರವು ಹೃದಯದಲ್ಲಿ ಸದಾಕಾಲವೂ ಮಿಡಿಯಲು ಪ್ರಾರಂಭಿಸಿತ್ತು. ನಿನ್ನ ಜೀವಿತ ಕಾಲದಲ್ಲಿಯೇ ಮಂತ್ರಪುರುಷನಾಗಿ ಜನಸಾಮಾನ್ಯರ ಹೃದಯದಲ್ಲಿ ನೆಲೆಗೊಂಡ ಮಹಾಪುರುಷ ನೀನು. ಎಂದಿಗೆ ನಿನ್ನನ್ನು ಕಾಣುವೆನೋ ಎಂದು ಭಕ್ತಿ ತುಂಬಿ ಕಾತರಿಸುತ್ತಿದ್ದಳು ಮಹಾದೇವಿ. ಜನರ ಮಧ್ಯ ಗದ್ದಲದಲ್ಲಿ ಪ್ರಯಾಣಿಸುವುದು ಸಾಕೆನಿಸಿದ ಆಕೆ ಪ್ರಕೃತಿಯ ಸೌಂದರ್ಯವನ್ನು ಏಕಾಂಗಿನಿಯಾಗಿ ಸವಿಯುತ್ತಾ ನಡೆಯತೊಡಗಿದಳು. ಹೊರ ಜಗತ್ತಿಗೆ ಕಾಲಿರಿಸಿದಾಗ ಇದ್ದ ಭೀತಿ, ಏಕಾಂಗಿತನದ ಭಾವ ಈಗಿರಲಿಲ್ಲ. ಈಜು ಕಲಿಯಲು ಹೊಸದಾಗಿ ನೀರಿಗೆ ಬಿದ್ದವನು ಬೆನ್ನಿಗೆ ಈಜು ಬುರುಡೆ ಇದ್ದರೂ ವ್ಯರ್ಥ ಭೀತಿ ಪಡುವಂತೆ ಆಗ ದಿಗಿಲು ಪಡುತ್ತಿದ್ದರೆ, ನಿರಾಯಾಸವಾಗಿ ಸಹಜವಾಗಿ ಈಜುವ ಬಲ್ಲಿದವಾದ ಈಜುಗಾರರಂತೆ ಈಗ ನಿರಾಳವಾಗಿ ವಿಪತ್ತುಗಳನ್ನೇ ಎದುರಿಸುತ್ತಾ ಸಾಗುತ್ತಿದ್ದಳು. ಕಲಬುರಗಿಯನ್ನು ದಾಟಿ ಮಹಾಗ್ರಾಮಕ್ಕೆ ಬಂದಿದ್ದಳು. ಇನ್ನು ಕಲ್ಯಾಣ ಕೆಲವೇ ಹರದಾರಿಗಳ ಅಂತರದಲ್ಲಿತ್ತು. 3 ದಿವಸಗಳ ಹಾದಿ ಎಂದು ಅವಳ ಮನಸ್ಸು ನಲಿಯತೊಡಗಿತ್ತು. ಅಂದು ಸಂಜೆ ಹೊತ್ತು 2 ಮಾರು ದೂರದಲ್ಲಿತ್ತು. ಮುಂದಿನ ಹಳ್ಳಿಯನ್ನು ಹೊತ್ತಿಳಿಯುವ ಮುನ್ನವೇ ಮುಟ್ಟಲು ಸಾಧ್ಯವೋ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳಲು ಹೊಲದಿಂದ ತಲೆಯ ಮೇಲೆ ಹೊರೆ ಹೊತ್ತು ಹಸುಗಳನ್ನು ಮೇಯಿಸಿಕೊಂಡು ಮನೆಗೆ ಮರಳುತ್ತಿದ್ದ ಗೃಹಿಣಿಯೋರ್ವಳನ್ನು ಕೇಳಿದಳು. ಸೂರ್ಯಾಸ್ತಕ್ಕೆ ಮುನ್ನವೇ ಊರು ಮುಟ್ಟಲು ಸಾಧ್ಯವಿಲ್ಲದ್ದರಿಂದ ಅಲ್ಲೇ ವಸತಿ ಹೂಡುವುದು ಉಚಿತವೆಂದು ಮುಂದೆ ಸಾಗುವಾಗಲೇ ತೊರೆಯೊಂದು ಕಾಣಿಸಿತು. ಉತ್ತರದಿಂದ ಹರಿವ ಗಂಡು ತೊರೆ ಮತ್ತು ಬೆಣ್ಣೆ ತೊರೆ ಎಂಬೆರಡು ಹಳ್ಳಗಳು ಕೂಡುವ ಸಂಗಮ ಕ್ಷೇತ್ರ ಅದಾಗಿತ್ತು. ಗಂಡು ತೊರೆಯ ದಂಡೆಯ ಗುಂಟ ಒಂದೆರಡು ಕೂಗಳತೆ ದೂರದವರೆಗೆ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾ ಸಾಗಿದಳು. ತೊರೆಯಲ್ಲಿಳಿದು ಮಿಂದು ಮೇಲಕ್ಕೆ ಬಂದು ಹಾಸು ಬಂಡೆಯೊಂದರ ಮೇಲೆ ಪಶ್ಚಿಮಕ್ಕೆ ಮುಖ ಮಾಡಿ ಕುಳಿತಳು. ನಿಶ್ಶಬ್ದ ವಾತಾವರಣ, ನದಿಯ ಜುಳುಜುಳು ನಾದ ಹರ್ಷೋದ್ದೀಪನೆ ಮಾಡಿದವು. ಪೂಜಿಸುತ್ತಾ ಧ್ಯಾನಿಸುತ್ತಾ ಬಹಿರ್ಪ್ರಜ್ಞೆಯನ್ನು ಕಳೆದುಕೊಂಡಳು. ಮುಳುಗುವ ಸೂರ್ಯನ ಹೊಂಗಿರಣಗಳ ಆಚ್ಛಾದನೆಯಲ್ಲಿ ಕಾಂತಿಯುಕ್ತವಾಗಿ ಮಿರುಗುವ ಕೂದಲು, ಇಷ್ಟಲಿಂಗದ ಮೇಲೆ ನೆಲೆ ನಿಂತ ದೃಷ್ಟಿ, ಏರು ಜೌವನ, ತಾತ್ವಿಕತೆಯ ಅಪೂರ್ವ ಕಳೆ, ಅದ್ಯುವ್ಯ ಯೋಗಿಣಿಯನ್ನು ನೋಡುತ್ತಾ ಕಲ್ಯಾಣಮ್ಮ ಮೂಕ ವಿಸ್ಮಿತಳಾದಳು. ಓರಗಿತ್ತಿ ವೀರಮ್ಮನನ್ನು ಮಗ್ಗುಲಲ್ಲಿ ಕುಳ್ಳಿರಿಸಿಕೊಂಡು ತಾನೂ ಕುಳಿತಳು. ಮಹಾದೇವಿಯ ಮೈ ಮೇಲೆ ಅರಿವು ಮೂಡಿದಾಗ ಎದುರಿಗೆ ಕುಳಿತ ಸ್ತ್ರೀಯರ ಆಕೃತಿಗಳನ್ನು ಕಂಡಳು. ಹೊತ್ತು ಮುಳುಗಿ ಚಂದ್ರೋದಯವಾಗಿ ಹುಣ್ಣಿಮೆಯ ಚಂದ್ರ ಆಗಸದಲ್ಲಿ ಮೂಡಿದ್ದ. ಯಾರದು? ನಾನು ಕಲ್ಯಾಣಮ್ಮ ಅಂತ ತಾಯಿ. ನಿಮ್ಮನ್ನು ಮನೆಗೆ ಕರ್ಕೊಂಡು ಹೋಗಾಕೆ ಅಂತ ಕುಂತಿರುವೆ.
ನೀನ್ಯಾರಮ್ಮ? ನಾನು ಈ ಊರ ಲಿಂಗನಗೌಡ್ರ ಸೊಸೆ ಕಣವ್ವ. ಈಕೆ ನನ್ನ ಊರಿಗಿತ್ತಿ ಇರೋವ. ತೊರೆ ನೀರಿಗೆ ಅಂತ ಬಂದಿದ್ವಿ. ನಿಮ್ಮ ತೇಜಸ್ಸಿಗೆ ಮಾರು ಹೋಗಿ ಮೋಡಿ ಹಾಕ್ದಂಗೆ ಕುಂತೇ ಬಿಟ್ವಿ. ನೋಡ್ರವ್ವ, ನಡಿರವ್ವ ನಮ್ಮನಿಗೆ. ಬೇಡ ಕಲ್ಯಾಣಮ್ಮ, ಈ ನದಿಯ ದಂಡೆಯ ಮೇಲೆ ಇಂದಿನ ಇರುಳು ಕಳೆದು ಬೆಳದಿಂಗಳು ಆನಂದವನ್ನುಣ್ಣುವೆ. ಮಹಾದೇವಿ ನಿರಾಕರಿಸಿದಳು. ಯವ್ವ, ಹಂಗನ್ಬೇಡಿ. ಜಂಗಮ ದಾಸೋಹ ನಮ್ಮ ತಪ್ಪದ ನೇಮ. ಬಂದು ಉದ್ಧಾರ ಮಾಡ್ರಿ. ಶಿವಾನುಭವ ಗೋಷ್ಠಿಯಲ್ಲಿ ತಮ್ಮ 4 ಮುತ್ತಿನಂಥ ಮಾತು ಹೇಳಿ. ಆ ಗೃಹಿಣಿಯ ಮಾತಿನಲ್ಲಿ ಸೆಳೆತವಿತ್ತು, ವರ್ಣಿಸಲಾರದ ಆದರವಿತ್ತು. ಮಹಾದೇವಿ ನಿರಾಕರಿಸಲಾರದೆ ಮೇಲೆದ್ದು ತನ್ನ ಜೋಳಿಗೆಯನ್ನು ಹೆಗಲಿಗೇರಿಸಿ ಕಲ್ಯಾಣಮ್ಮನ ಹಿಂದೆ ಸಾಗಿದಳು. ಸೊಸೆ ತಡವಾಗಿ ಮನೆಯೊಳಕ್ಕೆ ಬಂದರೂ ಅಪೂರ್ವ ತೇಜಸ್ಸಿನ ಯೋಗಿಣಿಯನ್ನು ಆಕೆಯೊಡನೆ ಕಂಡ ಗೌಡರು ಸೊಸೆಯತ್ತ ಅಭಿಮಾನದ ದೃಷ್ಟಿ ಹರಿಸಿ ಮಹಾದೇವಿಯನ್ನು ಸ್ವಾಗತಿಸಿ ಆನಂದ ತುಂದಿಲರಾದರು. ಮಿರಿ ಮಿರುಗುವ ಹಿತ್ತಾಳೆಯ ಕೊಡ ಹೊತ್ತು ನೆತ್ತಿಯ ಮೇಲೆ ಮುಸುಕನ್ನು ಹೊದ್ದು ಹಣೆಯ ಮೇಲೆ ವಿಭೂತಿಯನ್ನಿಟ್ಟ ಸಾತ್ವಿಕ ಗೃಹಿಣಿ ಕಲ್ಯಾಣಮ್ಮ ಆಕೆಯ ಸೀರೆಯ ಸೆರಗಿನ ಒಳಗೆ ಬೆಳ್ಳಿಯ ಗುಂಡು ಕರಡಿಗೆ ಮಿಂಚುತ್ತಿತ್ತು. ಕಲ್ಯಾಣಮ್ಮನ ಮುಖದ ಸಾತ್ವಿಕ ಪ್ರೌಢ ಕಳೆಯನ್ನು ಕಂಡು ಮಹಾದೇವಿ ಹರ್ಷಮುಖಿಯಾದಳು. ರಾತ್ರಿಗೆ ಗೌಡರ ಮನೆಯಲ್ಲಿ ದಿನನಿತ್ಯದಂತೆ ಶಿವಾನುಭವ ಗೋಷ್ಠಿ ಭಜನೆಗಳು ನಡೆದವು. ಊರ ಜನರೆಲ್ಲ ಅವರ ಮನೆಯ ವಿಶಾಲ ಪಡಸಾಲೆಯಲ್ಲಿ ಕುಳಿತು ಕೇಳಿದರು. ಕಲ್ಯಾಣಮ್ಮ ಇಂಪಾಗಿ ಹಾಡುತ್ತಿದ್ದಳು. ಗೌಡರು ಅರ್ಥ ಮಾಡಿ ಹೇಳುತ್ತಿದ್ದರು. ಬಸವಣ್ಣನವರ ಪ್ರಭಾವದಿಂದ ಮನೆಗಳು ಶಿವಾನುಭವ ಮಂಟಪಗಳಾಗತೊಡಗಿದ್ದವು. ಅದನ್ನು ಕಂಡು ಮಹಾದೇವಿ ಸಂತಸ ಚಿತ್ತಳಾದಳು. ಅಂದು ತಾನೂ ಭಾಗವಹಿಸಿದಳು. ಮನೆಯಲ್ಲಿ ಹಾಸು ಹೊಕ್ಕಾಗಿ ತುಂಬಿದ್ದ ಆಧ್ಯಾತ್ಮಿಕ ವಾತಾವರಣ ನೋಡಿ ಕಲ್ಯಾಣವನ್ನೇ ಕಂಡಷ್ಟು ಆನಂದಿಸಿದಳು. ಇರುಳಿನ ಕಡೆಯ ಜಾವ ಆರಂಭವಾಗುತ್ತಿದ್ದಂತೆಯೇ ಗೌಡ್ರ ಮನೆಯಲ್ಲಿ ಇಷ್ಟಲಿಂಗ ಪೂಜೆ ಆರಂಭವಾಗಿ ಗಂಟೆಯ ಗಣಗಣ ಶಬ್ದ ಕೇಳುತ್ತಿತ್ತು. ತಂದೆ ಗುಡಿಗೆ ಹೋಗುತ್ತಿದ್ದ ಜನರನ್ನು ಅದರಿಂದ ಬಿಡಿಸಿ ಅವರ ಒಡಲನ್ನು ದೇವಾಲಯವನ್ನಾಗಿ, ಮನೆಯನ್ನು ಶಿವಾನುಭವ ಮಂಟಪವನ್ನಾಗಿ ಮಾಡಿದ ಮಹಾನುಭಾವ ನೀನು. ದೇವರಿಗಾಗಿ ಹುಡುಕುವುದನ್ನು ಬಿಡಿಸಿ ದೇವರೇ ಭಕ್ತರನ್ನು ಹುಡುಕಿಕೊಂಡು ಬರುವಂತೆ ಮಾಡಿದ ಪವಾಡ ಪುರುಷ ಎಂದು ಮನದಲ್ಲಿ ಬಸವಣ್ಣನವರನ್ನು ಸ್ಮರಿಸಿದಳು ಮಹಾದೇವಿ. ಇನ್ನೂ ಹೊತ್ತು ಹುಟ್ಟುವ ಮುನ್ನವೇ ಪೂಜೆ ಮುಗಿಸಿಕೊಂಡ ಕಲ್ಯಾಣಮ್ಮ ಮೊರಗಳಲ್ಲಿ ಗೋಧಿ ಜೋಳಗಳನ್ನು ಹಾಕಿಕೊಂಡು ಬೀಸುವ ಕಲ್ಲಿನ ಬಳಿಗೆ ಬಂದಳು. ತನ್ನ ಓರಗಿತ್ತಿ ವೀರಮ್ಮನನ್ನು ಒಡನೆ ಕೂಡ್ರಿಸಿಕೊಂಡು ಬೀಸಲಾರಂಭಿಸಿದಳು. ಹೊಸದಾಗಿ ಮನೆಗೆ ಬಂದ ವೀರಮ್ಮ ರೂಢಿಗೊಂಡ ಪದ್ಧತಿಯಂತೆ ಬೀಸುವ ಕಲ್ಲಿಗೆ ನಮಸ್ಕರಿಸಿದಾಗ ಕಲ್ಯಾಣಮ್ಮ ಆಕೆಗೆ ತತ್ವವನ್ನು ಹೇಳುತ್ತಾ ತಾನೂ ಹಾಡಲು ಪ್ರಾರಂಭಿಸಿದಳು. ಸುಶ್ರಾವ್ಯವಾದ ಕಂಠದೊಡನೆ ಬೀಸುವ ಪದ ಕೇಳಲಾರಂಭಿಸಿತು. ಬಸವ ಭಕ್ತಿಯ ಬೀಜ, ಬಸವ ಮುಕ್ತಿಯ ತೇಜ, ಬಸವ ಭಕ್ತಿಯ ಬೀಜ, ಬಸವ ಮುಕ್ತಿಯ ತೇಜ, ಬಸವ ಕಾಯಕದ ಗುರು ಬೀಜ, ಬಸವ ಕಾಯಕದ ಗುರು ಬೀಜ, ಶಿವಮತಕ್ಕೆ ಬಸವ ಓಂಕಾರ ಶಿವನಾಮ, ಬಸವ ಓಂಕಾರ ಶಿವನಾಮ. ಮಲ್ಲಿಗೆ ಇದ್ದಾಗ ಮುಳ್ಳೇಕೆ ಮುಡಿಯುತ್ತಿ, ಮಲ್ಲಿಗೆ ಇದ್ದಾಗ ಮುಳ್ಳೇಕೆ ಮುಡಿಯುತ್ತಿ, ಕಲ್ಯಾಣದಲ್ಲಿ ಬಸವಯ್ಯ, ಕಲ್ಯಾಣದಲ್ಲಿ ಬಸವಯ್ಯ ಇದ್ದಾಗ ಕಲ್ಗೇಕೆ ಕೈಯ ಮುಗಿಯುವೆ, ಕಲ್ಗೇಕೆ ಕೈಯ ಮುಗಿಯುವೆ. ಬಸವ ರಾಜ್ಯದ ಸಿರಿಯು, ಬಸವ ಬಡವರ ನಿಧಿಯು, ಬಸವ ರಾಜ್ಯದ ಸಿರಿಯು, ಬಸವ ಬಡವರ ನಿಧಿಯು, ಬಸವ ಮಳೆ ಬೆಳೆಯು ನಾಡೊಳಗೆ, ಬಸವ ಮಳೆ ಬೆಳೆಯು ನಾಡೊಳಗೆ ನಿಜ ದೀಪ, ಬಸವನೇ ಸಗ್ಗ ಸೋಪಾನ, ಬಸವನೇ ಸಗ್ಗ ಸೋಪಾನ. ಕಲ್ಲೇ ಬೀಸೋ ಕಲ್ಲೆ ಸಕ್ಕರೆ ಒಣಕಲ್ಲೆ, ಕಲ್ಲೇ ಬೀಸೋ ಕಲ್ಲೆ ಸಕ್ಕರೆ ಒಡಗಲ್ಲೆ, ಅಪ್ಪನ ಮನೆಯ ರಜಕಲ್ಲೆ, ಅಪ್ಪನ ಮನೆಯ ರಜಕಲ್ಲೆ, ಪಚ್ಚೆಕಲ್ಲೆ ಬಿತ್ತರದ ಕಲ್ಲೆ ಬೀಳ್ಬೇಗ, ಬಿತ್ತರದ ಕಲ್ಲೆ ಬೀಳ್ಬೇಗ.
ಶರಣರ ನೆನೆದರೆ ಸರಗಿಯ ಇಟ್ಟಾಂಗ ಶರಣರ ನೆನೆದರೆ ಸರಗಿಯ ಇಟ್ಟಾಂಗ ಅರಳ ಮಲ್ಲಿಗೆ ಮುಡಿದಂಗ ಅರಳ ಮಲ್ಲಿಗೆ ಮುಡಿದಂಗ ಕಲ್ಯಾಣ ಶರಣರ ನೆನೆಯೋ ನನ್ನ ಮನವೇ ಶರಣರ ನೆನೆಯೋ ನನ್ನ ಮನವೇ ಆದ ಮುಕ್ಕಿಗೆ ಶರಣು ಗೋಧಿ ಕಲ್ಲಿಗೆ ಶರಣು ಆದ ಮುಕ್ಕಿಗೆ ಶರಣು ಗೋಧಿ ಕಲ್ಲಿಗೆ ಶರಣು ಓಂ ನಾಮದಯ್ಯಗ ಶಿವ ಶರಣು ಓಂ ನಾಮದಯ್ಯಗ ಶಿವ ಶರಣು ಬಸವಯ್ಯ ನಿಮ್ಮ ಪಾದಕ ಶಿವ ಶರಣು ನಿಮ್ಮ ಪಾದಕ ಶಿವ ಶರಣು ಬಸವ ಭಕ್ತಿಯ ಬೀಜ ಬಸವ ಮುಕ್ತಿಯ ತೇಜ ಬಸವ ಭಕ್ತಿಯ ಬೀಜ ಬಸವ ಮುಕ್ತಿಯ ತೇಜ ಬಸವ ಕಾಯಕದ ಗುರು ಬೀಜ ಬಸವ ಕಾಯಕದ ಗುರು ಬೀಜ ಶಿವಮತಕ್ಕೆ ಬಸವ ಓಂಕಾರ ಶಿವನಾಮ ಬಸವ ಓಂಕಾರ ಶಿವನಾಮ ಬಸವ ಓಂಕಾರ ಶಿವನಾಮ. ಗಾನದ ಅಲೆಗಳು ಮನೆಯ ಮೂಲೆ ಮೂಲೆಯನ್ನು ತುಂಬಿದವು. ಜನಪದದಲ್ಲಿ ಮೂಡಿ ನಿಂತ ಬಸವಣ್ಣನವರ ಚಿತ್ರವನ್ನು ಮಹಾದೇವಿ ಕೇಳಿ ತನ್ಮಯಳಾದಳು. ಬಸವ ಬಡವರ ನಿಧಿಯು ಎಂದು ಹಾಡುವಾಗ ಕಲ್ಯಾಣಮ್ಮನ ಹೃದಯ ತುಂಬಿ ಬಂದಿತ್ತು. ಜನಸಾಮಾನ್ಯರು ಸಗ್ಗದ ಸೋಪಾನ ಎಂದು ಬಸವಣ್ಣನವರನ್ನು ಕರೆಯುವಲ್ಲಿ ಅವರ ಔನ್ನತ್ಯವನ್ನು ಕಲ್ಪಿಸಿಕೊಳ್ಳಲೆತ್ನಿಸಿದಳು ಮಹಾದೇವಿ. ಈ ಸಜ್ಜನರ ಸಂಘದಲ್ಲಿ ಆಪ್ಯಾಯಮಾನವಾಗಿ ದಿನಗಳನ್ನು ಕಳೆದಳು. ದಿನನಿತ್ಯದ ಗೋಷ್ಠಿಯಲ್ಲಿ ಮಹಾದೇವಿ ತನ್ನ ವೈಚಾರಿಕ ಅನುಭಾವಿಕ ಸಕ್ಕರೆಯ ಸವಿಯನ್ನು ವಚನ ಸಾಹಿತ್ಯದ ಹಾಲಿನಲ್ಲಿ ಬೆರೆಸಿ ಧಾರೆ ಎರೆದಾಗ ಜನರು ಸಂತುಷ್ಟರಾದರು. ಒಂದು ದಿನ ಗೋಷ್ಠಿಯಲ್ಲಿ ಭಾಗವಹಿಸಿದಾಗ ತನಗಿನ್ನು ಮುಂದೆ ಸಾಗಲು ಅಪ್ಪಣೆ ನೀಡಬೇಕು ಎಂದು ಕೇಳಿದಾಗ ಹಳ್ಳಿಗರು ಒಪ್ಪಲಿಲ್ಲ. ಲಿಂಗನಗೌಡರು ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿ, ಹಾಗೆ ಮಾಡಬಾರ್ದು ತಾಯಿ, ನಂಬಿದ ಮಕ್ಕಳನ್ನ ಅನಾಥ ಮಾಡಬೇಡ, ದೊಡ್ಡ ಮನಸ್ಸು ಮಾಡಿ ಇಲ್ಲಿಯೇ ನೆಲೆಸಬೇಕು ಎಂದು ಭಿನ್ನವಿಸಿಕೊಂಡರು. ಇದೆಂತಹ ಮಾತು ಶರಣರೇ, ನನ್ನ ಗುರಿಯನ್ನು ನಾನು ಮರೆಯಬಾರದಲ್ಲವೇ? ತಾಯಿ ತಂದೆಗಳ ಮೋಹದ ಬಂಧನವನ್ನು ಕತ್ತರಿಸಿ ಹೊರಬಂದು ಈ ಮೋಹದಲ್ಲಿ ಸಿಕ್ಕಿಬೀಳುವುದು ಸಾಧಕರಿಗೆ ಅನುಚಿತ. ಲೋಕದ ನಿಂದನೆಯಿಂದ ನಿರಾಶೆಗೊಂಡು ಹಿಮ್ಮೆಟ್ಟುವುದು ಎಂತಹ ದೌರ್ಬಲ್ಯವೋ ಅಷ್ಟೇ ದೌರ್ಬಲ್ಯ ಇಂತಹ ಸಾತ್ವಿಕ ಮೋಹದಲ್ಲಿ ಸಿಕ್ಕಿಬೀಳುವುದೂ ಸಹ. ಸಂಕೋಚಗೊಂಡು ನುಡಿದಳು, ಅವ್ವ, ನಮ್ಮನ್ನು ಕೈಬಿಡದೆ ಉದ್ಧರಿಸಬೇಕು. ನಮ್ಮ ಮನೆಯಲ್ಲಿರೋದು ನಮ್ಮಂಥ ಗೃಹಸ್ಥರ ಸಾವಾಸ ಬೇಡವಾದರೆ ಊರ ಹೊರಗಿನ ತೊರೆದಂಡೆಯ ಮೇಲೆ ಮಠ ಕಟ್ಟಿಸಿಕೊಡ್ತೇವೆ. ಅಲ್ಲಿ ಇದ್ದು ನಮ್ಮಂಥ ಅಜ್ಞಾನಿಗಳನ್ನು ಸುಜ್ಞಾನಿಗಳನ್ನಾಗಿ ಮಾಡಬೇಕು. ಬೇಡಿ ಶರಣರೇ, ನದಿಯು ನಿಂತರೆ ಮಲೆತು ಬಿಡುವುದು, ಹರಿಯುತ್ತಿದ್ದರೆ ಮಾತ್ರ ಹಸನಾಗಿರುವುದು ಸೂಚ್ಯವಾಗಿ ನುಡಿದಳು. ಅದೇಕೆ ತಾಯಿ ಆಣೆಕಟ್ಟು ಕಟ್ಟಿದಲ್ಲಿ ನಿಲ್ಲದೆ? ಗೌಡರ ಪ್ರಶ್ನೆ. ನಿಮ್ಮ ಮಾತು ನಿಜ ಗೌಡರೇ. ನದಿಯಂತೆಯೇ ಸಾಧಕನು ತನ್ನ ಸಾಧನಾವಸ್ಥೆಯಲ್ಲಿ ಬಹಳಷ್ಟು ಜಾಗೃತಿಯಿಂದ ಗುರಿಯ ಎಡೆಗೆ ಹರಿಯಬೇಕು. ಗುಂಡಿಗಳಲ್ಲಿ ಮಡುಗಟ್ಟಿ ನಿಂತರೆ ಅದು ಮಲೆಯುವಂತೆ ಜನತೆಯ ಪ್ರೇಮ, ಕೀರ್ತಿ, ಮೋಹಗಳಿಗೆ ಬಲಿಯಾದರೆ ಆತನು ಪತನಗೊಳ್ಳುವನು. ಆದರೆ ಪರಿಪಕ್ವಾವಸ್ಥೆ ಹೊಂದಿದ ಬಳಿಕ ಸಿದ್ಧಪುರುಷನಾಗಿ ಜಗದುದ್ಧಾರಕ್ಕೆ ನಿಂತರೆ ಅದು ಶ್ರೇಯಸ್ಕರ. ನಾನಿನ್ನೂ ಉದ್ಧಾರವಾಗಲಿಕ್ಕೆ ನಡೆದವಳು, ಇತರರನ್ನು ಉದ್ಧರಿಸಲಿಕ್ಕೆ ನಿಲ್ಲುವ ಶಕ್ತಿ ಬಂದಿಲ್ಲವಷ್ಟೆ. ಗ್ರಾಮಸ್ಥರು ದುಃಖ ತುಂಬಿದ ಹೃದಯದಿಂದ ಮಹಾದೇವಿಯನ್ನು ಸುಗಂಧ ಮಾರುತದಂತೆ ಅನಿರೀಕ್ಷಿತವಾಗಿ ಬಂದು ಜ್ಞಾನ ಸೌರಭವನ್ನಿತ್ತು ಉದ್ಧರಿಸಿ ಹೋದ ಆ ದೈವೀ ವ್ಯಕ್ತಿಯನ್ನು ಮರೆಯಲಾರದೆ ಆಕೆ ಮಹಾಗ್ರಾಮಕ್ಕೆ ಬಂದು ಪೂಜೆಗೆಂದು ಮೊದಲ ದಿವಸ ಕುಳಿತ ಗಂಡು ತೊರೆಯ ದಂಡೆಯ ಮೇಲೆ ಸಣ್ಣ ಗುಡಿಯೊಂದನ್ನು ಕಟ್ಟಿ ಸಂವತ್ಸರಕ್ಕೊಮ್ಮೆ ಆಕೆಯ ವಚನಗಳನ್ನು ರಥದಲ್ಲಿಟ್ಟು ಮೆರೆಸಿ ಜಾತ್ರೆ ಮಾಡುವ ಸಂಕಲ್ಪವನ್ನು ಆ ಗ್ರಾಮಸ್ಥರು ಮಾಡಿಕೊಂಡರು. ಕೇಳಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು 42ನೇ ಅಧ್ಯಾಯ ಮಹಾಗ್ರಾಮದಲ್ಲಿ ಮಹಾದೇವಿ. ಇಲ್ಲಿಗೆ ಮುಕ್ತಾಯವಾಗುತ್ತೆ. ಮುಂದಿನ ಅಧ್ಯಾಯವನ್ನು ನಾಳಿನ ದಿನ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು.